ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ನಿಮ್ಮೆಲ್ಲರ ಗಮನಕ್ಕೂ ಇದ್ದ ಹಾಗೆ ಇದೀಗ ರಿಯಾಲಿಟಿ ಶೋಗಳಲ್ಲಿ ಟಾಪ್ ರಿಯಾಲಿಟಿ ಶೋ ಆಗಿರುವಂಥ ಬಿಗ್ ಬಾಸ್ ಇನ್ನೇನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗುತ್ತೆ ಅನ್ನುವಂಥ ಮುನ್ಸೂಚನೆಯನ್ನು ಅಧಿಕೃತವಾಗಿ ಚಾನಲ್ ಅವರು ನೀಡಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರೋಮೋ ಕೂಡ ಬಿಡುಗಡೆ ಆಗಿತ್ತು. ಒಂದು ಅಲ್ಲದೆ 2 ಪ್ರೋಮೋಗಳು ಈಗಾಗಲೇ ಬಿಡುಗಡೆ ಕೂಡ ಆಗಿದ್ವು. ಆರಂಭದಲ್ಲಿ ಅತಿ ಬೇಗದಲ್ಲಿ ಅನ್ನುವ ರೀತಿಯಲ್ಲಿ ಒಂದು ಪ್ರೋಮೋ ಕಂಡ್ರೆ, ಇನ್ನೊಂದು ರೀತಿಯಲ್ಲಿ ಕೂಡ ಪ್ರೋಮೋ ಬಂದಿತ್ತು. ಅದೇನು ಅಂತಂದರೆ, ಜನಸಾಮಾನ್ಯರಿಗೂ ಕೂಡ ಇಲ್ಲಿ ಅವಕಾಶ ಇದೆ. ಆ ಅವಕಾಶವನ್ನು ಯಾವ ರೀತಿಯಾಗಿ ಬಳಸ್ಕೊಳ್ಬೇಕು, ಅದನ್ನು ಯಾವ ರೀತಿಯಾಗಿ ನೀವು ತೆಗೆದುಕೊಂಡ್ರೆ ಅಥವಾ ನೀವು ಕೂಡ ಒಂದು ಸ್ಪರ್ಧೆಯಾಗಿ ಕಾಣಿಸ್ಕೊಳ್ಳೋದಕ್ಕೆ ಏನೆಲ್ಲ ಪ್ರೊಸೀಜರ್ ಇರುತ್ತೆ, ಏನೇನೆಲ್ಲ ಮಾಡಬೇಕು ಅನ್ನೋದ್ರ ಕುರಿತಾಗಿ ಡೀಟೇಲ್ಸನ್ನು ವಾಹಿನಿಯವರು ಕೂಡ ಒಂದು ಪ್ರೋಮೋದಲ್ಲಿ ಕೊಟ್ಟಿದ್ದರು. ಸೊ ಇದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಇದ್ರ ಬಗ್ಗೆ ನಾನು ಹೆಚ್ಚು ಎಕ್ಸ್ಪ್ಲೇನ್ ಮಾಡೋದಿಲ್ಲ. ಬದಲಿಗೆ ಕೆಲವೊಂದಿಷ್ಟು ಆಯ್ಕೆ ಆಗಬೇಕಾದ್ರೆ ಏನೇನೆಲ್ಲ ಮಾಡಬೇಕು ಮತ್ತು ಸೂಕ್ಷ್ಮ ವಿಷಯಗಳು ಏನು ಅನ್ನೋದ್ರ ಕುರಿತಾಗಿ ಒಂದಿಷ್ಟು ನನಗೆ ಗೊತ್ತಿರುವ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಸಾಧ್ಯವಾದರೆ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಇನ್ನು ವಿಷಯಕ್ಕೆ ಬಂದುಬಿಡೋಣ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗಾಗಲೇ 12 ಸೀಸನ್ಗಳು ಕಳೆದೋದ್ವು. ವಾಹಿನಿಗಳು ಬದಲಾದವು ಅಥವಾ ಇನ್ನೇನೇನೋ ಬೇರೆ ಬೇರೆ ರೀತಿಯಾದಂಥ ಬದಲಾವಣೆ ಅಂಥದ್ದೆಲ್ಲವೂ ಕೂಡ ಕಾಣಿಸ್ಕೊಳ್ತಾ ಇತ್ತು. ಪ್ರತಿಯೊಂದು ಸೀಸನ್ನಲ್ಲೂ ಒಂದು ಹಂತಕ್ಕೆ ಹೊಸದನ್ನು ನೀಡಬೇಕು, ಹೊಸದನ್ನು ಜನರಿಗೆ ಕೊಡಬೇಕು ಅನ್ನುವಂತಹ ರೀತಿಯಲ್ಲೇ ಶೋ ಮುಂದುವರಿತಾ ಬಂತು. ಈಗಾಗಲೇ 12 ಸೀಸನ್ ಕಳೆದ ಬಳಿಕ ಈ ಬಾರಿ ಜನಸಾಮಾನ್ಯರಿಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ. ಇದಕ್ಕೆ ಮುಖ್ಯವಾಗಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಧಾರಾವಾಹಿ ನಟಿಯರಿಗೆ ಇಂಥವ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ಒಂದಿಷ್ಟು ಮಾತುಗಳು ಕೂಡ ಕೇಳಿ ಬರ್ತಾ ಇತ್ತು. ಇದರ ಬೆನ್ನಲ್ಲೇ ಇದೀಗ ಜನರಿಗೂ ಕೂಡ ಒಂದು ಅವಕಾಶ ಕೊಡೋಣ, ಅದೊಂದು ಪ್ರೊಸೀಜರ್ ಇದೆ, ಆ ಪ್ರೊಸೀಜರ್ನ ಈ ರೀತಿಯಾಗಿ ಕೊಟ್ಬಿಡೋಣ, ಅದರಿಂದ ಅವರುಗಳು ಕೂಡ ಆಯ್ಕೆ ಆಗಲಿ ಅನ್ನೋ ರೀತಿಯಲ್ಲಿಯೂ ಕೂಡ ಈ ಒಂದು ಸೀಸನ್ನಲ್ಲಿ ಒಂದು ಪ್ಲ್ಯಾನ್ ಕೂಡ ಮಾಡ್ಕೊಂಡಿದ್ದಾರೆ. ಆರಂಭದಲ್ಲಿ ನಾವು ಸೀಸನ್ಗೆ ಸೆಲೆಕ್ಟ್ ಆಗೋದಕ್ಕೆ ಏನೇನೆಲ್ಲ ಅರ್ಹತೆಗಳಿರಬೇಕು ಅನ್ನೋದ್ರ ಕುರಿತು ಅಥವಾ ಹೇಗಿರಬೇಕು ಅನ್ನೋ ಕುರಿತು ನನಗೆ ಗೊತ್ತಿರೋ ಹಾಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ 3 ನಿಮಿಷವನ್ನು ಮೀರದೇ ಇರುವಂಥ ಒಂದು ವಿಡಿಯೋವನ್ನು ಅಥವಾ ನೀವು ಯಾಕೆ ಬಿಗ್ ಬಾಸ್ಗೆ ಸೆಲೆಕ್ಟ್ ಆಗಬೇಕು ಅನ್ನೋ ಕಾರಣವನ್ನು ನೀಡಿ ಅದನ್ನು ಬಿಗ್ ಬಾಸ್ ತಂಡಕ್ಕೆ ಕಳಿಸ್ಬೇಕು. ಅದರದ್ದೇ ಆದಂಥ ಒಂದು ವೆಬ್ಸೈಟ್ ಕೊಟ್ಟಿದ್ದಾರೆ. ಜೊತೆಗೆ ಯಾವ ರೀತಿಯಾಗಿ ಕಾಂಟ್ಯಾಕ್ಟ್ ಮಾಡಬೇಕು ಅಂತೇಳಿ ಅವರೆಲ್ಲ ಡೀಟೇಲ್ಸ್ ಕೂಡ ಹಾಕಿದ್ದಾರೆ. ಅದನ್ನೇನಾದರೂ ಗಮನಿಸಿಲ್ಲ ಅಂದರೆ ಅಧಿಕೃತವಾಗಿ ಗಮನಿಸಿದ ಬಳಿಕ ನಿಮಗೆ ಯಾವ ರೀತಿಯಾಗಿ ಸಬ್ಮಿಟ್ ಮಾಡಬೇಕು, ಯಾವ ರೀತಿಯಾಗಿ ನಮ್ಮ ವಿಡಿಯೋ ಅವರಿಗೆ ಶೇರ್ ಆಗುತ್ತೆ, ಆಯ್ಕೆ ಪ್ರೊಸೀಜರ್ ಏನು ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಸೊ ಈಗ ಅದು ಒಂದು ಕಡೆ ವಿಚಾರ ಆದರೆ, ಈಗ ನೀವು ಸೆಲೆಕ್ಟ್ ಆಗಬೇಕು ಅಂತಂದರೆ, ಈಗ ಯಾಕಂದರೆ ಲಕ್ಷಾಂತರ ಜನ ಅದಕ್ಕೆ ಅಪ್ಲೈ ಮಾಡಿರ್ತಾರೆ. ಕೇವಲ ಅವರು ಆಯ್ಕೆ ಮಾಡೋದು ಬೆರಳೆಣಿಕೆ ಜನಗಳನ್ನ ಮಾತ್ರ, 100 ಜನನೂ ಆಯ್ಕೆ ಮಾಡಲ್ಲ. 20 ಅಥವಾ ಈ 20ರ ಆಸುಪಾಸಿನಲ್ಲಿ ಜನಗಳ ಆಯ್ಕೆ ಇರುತ್ತೆ. ಹಾಗಾಗಿ ಆ 20 ಜನರಲ್ಲಿ ಈ ಲಕ್ಷಾಂತರ ಜನಗಳು ಕಳಿಸಿರೋ ವಿಡಿಯೋಗಳಲ್ಲಿ ಆ 20 ಜನರ ಪೈಕಿ ನೀವು ಕೂಡ ಒಬ್ಬರು ಆಗಬೇಕು ಅಂದರೆ ನಿಮ್ದೇನೋ ವಿಶೇಷತೆಯಲ್ಲಿ ಇರಬೇಕಾಗತ್ತೆ. ಸುಮ್ಮನೆ ಹಂಗೆ ವಿಡಿಯೋ ಮಾಡ್ತೀನಿ ಅಥವಾ ಕಳಿಸ್ತೀನಿ ಅಂದ ತಕ್ಷಣ ಯಾವುದಾಗಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆ್ಯಕ್ಟಿವ್ ಇರ್ಬೋದು. ನಾನು ಆ್ಯಕ್ಟಿವ್ ಇದ್ದೀನಿ ಅಂತೇಳಿ ವಿಡಿಯೋ ಮಾಡಿದ ತಕ್ಷಣ ನಿಮ್ಮನ್ನು ಸೆಲೆಕ್ಟ್ ಮಾಡಲ್ಲ. ಯಾಕಂತಂದರೆ ಈಗ ಪ್ರತಿಯೊಬ್ಬರು ಕೂಡ ಸೋಷಿಯಲ್ ಮೀಡಿಯಾನ ಬಳಕೆ ಮಾಡ್ತಾರೆ. ಪ್ರತಿಯೊಬ್ಬರು ಕೂಡ ಬಹುತೇಕ ಅಂದಾಜಿನ ಪ್ರಕಾರ ವಿಡಿಯೋಗಳನ್ನ ತಮ್ಮದು ಪರ್ಸ್ನಲ್ ಲೈಫ್ ಆಗಿರ್ಬೋದು ಅಥವಾ ಪಬ್ಲಿಕ್ ವಿಚಾರಗಳಾಗಿರ್ಬೋದು, ಬೇರೆ ಬೇರೆ ವಿಚಾರಗಳಲ್ಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತಾರೆ ಅವರವರ ಇಂಟ್ರೆಸ್ಟ್ನ ತಕ್ಕ ಹಾಗೆ. ಸೊ ಅವ್ರಿಗಿಂತ ನೀವು ವಿಭಿನ್ನ ಹೇಗೆ ಅಂತೇಳಿ ಮುಖ್ಯವಾಗಿ ಗೊತ್ತಾಗುತ್ತೆ. ಈಗ ನೀವು ಯಾರೋ ಒಬ್ಬರು ಫಾರ್ ಎಕ್ಸಾಂಪಲ್ ಅಡುಗೆ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂದ್ಕೊಳ್ಳಿ, ಅಥವಾ ಲಾಗ್ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಅಂದ್ಕೊಳ್ಳಿ. ಸೊ ಈ ಪೈಕಿ ಬಹುತೇಕ ಜನರು ಕೊಡ್ತಿರ್ತಾರೆ. ಅದರಲ್ಲಿ ನೀನೇನಪ್ಪ ವಿಶೇಷ ಅಂತ ನೀನು ಗುರುತಿಸ್ಕೊಳ್ಬೇಕು. ಅದಕ್ಕೆ ಮುಖ್ಯವಾಗಿ ನಿನ್ನ ರಿಯಾಲಿಟಿಯನ್ನು ನೀನು ಕಳ್ಕೊಡ್ಬೇಡ. ಅಥವಾ ಒಂದು ರಿಯಾಲಿಟಿ ಶೋಗೆ ಹೋಗ್ತೀನಿ ಅಂತಂದರೆ ಅದರಲ್ಲೇ ಇದೆ ರಿಯಾಲಿಟಿ ಶೋ, ಅಥವಾ ನೀನು ರಿಯಲ್ ಏನಿದೆಯಾ ಅದನ್ನೇ ಅಲ್ಲಿ ಕೊಡಬೇಕಾಗಿರುವಂಥದ್ದು. ನಾನು ಜನರಿಗೆ ಹಂಗೆ ಮಾಡ್ತೀನಿ, ಇದನ್ನು ಮಾಡ್ತೀನಿ, ಅದನ್ನು ಮಾಡಿದ್ದೀನಿ, ಅದೆಲ್ಲ ಅಲ್ಲಿ ಮ್ಯಾಟ್ರ್ ಆಗಲ್ಲ ಮತ್ತು ಅದ್ಯಾವುದು ಕೂಡ ಅಲ್ಲಿ ವರ್ಕ್ ಆಗಲ್ಲ. ನಿನ್ನ ರಿಯಾಲಿಟಿ ಏನು, ಸೊ ನೀನು ಯಾಕೆ ಸೆಲೆಕ್ಟ್ ಆಗಬೇಕು, ನೀನು ಎಲ್ರಿಗಿಂತ ವಿಭಿನ್ನ ಹೇಗೆ ಅನ್ನೋದನ್ನು ನೀನೇ ಪ್ಲ್ಯಾನ್ ಮಾಡ್ಕೋಬೇಕು. ಸೊ ನೀನು ಪ್ಲ್ಯಾನ್ ಮಾಡಿಕೊಂಡು ಅದನ್ನೊಂದು ನಿನ್ನದೇ ಸ್ಟೈಲ್ನಲ್ಲಿ ಸ್ಕ್ರಿಪ್ಟ್ ಮಾಡಿಕೊಂಡು ಅದನ್ನ ರೆಡಿ ಮಾಡಿಕೊಂಡು ಅದನ್ನ ಯಾವ ರೀತಿಯಾಗಿ ವಿಡಿಯೋ ಮಾಡಬೇಕು, ಏನೇನೆಲ್ಲ ಹಾಕಬೇಕು ಅಂಥೇಳಿ ಅದರ ಬಗ್ಗೆ ನೀವು ಅರ್ಥ ಮಾಡಿಕೊಂಡು ಅದಾದ ಬಳಿಕ ಒಂದು 3 ನಿಮಿಷದ ಒಳಗಡೆ ಒಂದು ವಿಡಿಯೋವನ್ನು ಮಾಡಿ ತಂಡಕ್ಕೆ ಕಳಿಸ್ಕೊಟ್ಟಂಥ ಸಂದರ್ಭದಲ್ಲಿ ಆಯ್ಕೆ ಆಗುವಂಥ ಸಾಧ್ಯತೆ ಇರುತ್ತೆ. ಯಾವುದೇ ಕಾರಣಕ್ಕೂ ನೀವು ಇನ್ನೇನೋ ಮಾಡಿದ್ದೀನಿ, ಕಿತ್ತು ಹಾಕಿದ್ದೀನಿ, ದಬ್ಬ ಹಾಕಿದ್ದೀನಿ ಅಂತ ಹೇಳಿ ಅಥವಾ ನಾನು ಜನರಿಗೆ ಸಹಾಯ ಮಾಡಬೇಕು, ಬಂದಿರೋ ದುಡ್ಡಲ್ಲಿ ಇನ್ನೇನೋ ಮಾಡ್ತೀನಿ, ನೀವು ಕೊಡೋ ಸಂಬಳದಲ್ಲಿ ನಮ್ಮ ಅಮ್ಮಂಗೆ ಸಮಾಧಿ ಕಟ್ಟಿಸ್ತೀನಿ, ಅಪ್ಪಂಗೆ ಗುಡಿ ಕಟ್ಟಿಸ್ತೀನಿ, ಅದು ಯಾವುದು ವರ್ಕ್ ಆಗಲ್ಲ. ಅದೆಲ್ಲೋ ಒಂದು ಕಡೆ ವರ್ಕ್ ಆಗುತ್ತೆ, ಆದರೆ ಇಲ್ಲಿ ಯಾವುದು ಕೂಡ ವರ್ಕ್ ಆಗಲ್ಲ. ಅಪ್ಪ ಇಲ್ಲ ಅಮ್ಮ ಇಲ್ಲ ಸೆಂಟಿಮೆಂಟ್ ಕೂಡ ಇಲ್ಲಿ ವರ್ಕ್ ಆಗೋದಿಲ್ಲ. ಜೊತೆಗೆ ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿದ್ದೀನಿ ಅನ್ನೋದು ಕೂಡ ವರ್ಕ್ ಆಗೋದಿಲ್ಲ. ಬಟ್ ನಿಮ್ಮತನವನ್ನು ನೀವು ಬಿಟ್ಟುಕೊಳ್ಳದೆ ಒಂದು ರಿಯಾಲಿಟಿ ಶೋಗೆ ನಿಮ್ಮ ರಿಯಾಲಿಟಿ ಏನು ಅನ್ನೋದನ್ನು ಮತ್ತು ಆ ರಿಯಾಲಿಟಿಯನ್ನು ಹೆಂಗೆ ನಾನು ಅವರಿಗೆ ಟಚ್ ಮಾಡಬೇಕು, ಅವ್ರಿಗೆ ಹೆಂಗೆ ತಲುಪಿಸ್ಬೇಕು ಅನ್ನೋದು ಮುಖ್ಯವಾಗಿರಬೇಕು. ಸೊ ನನ್ನ ಹೆಸರು ಹನುಮಂತ್ ಅಂತಲೇ ನಾನು ಹೇಳ್ತಾ ಇದ್ದೀನಿ. ಸೊ ಇದನ್ನು ನೀವು ಕೂಡ ಹೇಳ್ತೀರಿ. ಅದನ್ನೇ
ನನ್ನ ಹೆಸರು ಹನುಮಂತ್ ಅಂತ ಅವರಿಗೆ ತಿಳಿಸ್ಬೇಕಾದ್ರೆ ಅದರಲ್ಲಿ ನೀನು ಅವರಿಗೆ ಯಾವ ರೀತಿಯಾಗಿ ಎಫೆಕ್ಟಿವ್ ಆಗಿ ಕೊಡ್ತೀಯ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಹೇಳೋಕೊಟ್ಟಿರೋ ವಿಚಾರ ಏನು ಅಂತಂದರೆ ನನ್ನ ಹೆಸರನ್ನು ನಾನು ಅವರಿಗೆ ಹೇಳೋಕೊಟ್ಟಿದ್ದೀನಿ. ಅರ್ಥ ಆಯಿತಾ? ನಿಮಗೆ ಅರ್ಥ ಆಗಲಿ ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇರುವಂಥದ್ದು. ಸೊ ನನ್ನ ವಿಷಯವನ್ನು ಅಥವಾ ನನ್ನ ಹೆಸರನ್ನು ಅವರಿಗೆ ಹೇಳೋದಕ್ಕೆ ಕೊಟ್ಟಿದ್ದೀನಿ. ಎಲ್ಲರೂ ಕೂಡ ನನ್ನ ಹೆಸರು ಹನುಮಂತ ಅಂತಲೇ ಹೇಳಿದ್ರೆ ಅಲ್ಲಿ ಸೆಲೆಕ್ಟ್ ಆಗಲ್ಲ. ಆದರೆ ನಿನ್ನದೇ ಸ್ಟೈಲಲ್ಲಿ ಯಾರೂ ಕೂಡ ಹೇಳದೇ ಇರುವ ಹಾಗೆ ನೀನು ಅವರಿಗೆ ಹೇಗೆ ತಲುಪೋದಕ್ಕೆ ಸಾಧ್ಯ ಅನ್ನೋದನ್ನು ಟ್ರೈ ಮಾಡಿದಂಥ ಸಂದರ್ಭದಲ್ಲಿ ನೀನು ಒಬ್ಬ ವಿಶೇಷ ವ್ಯಕ್ತಿಯಾಗಿ ಕಾಣಿಸ್ಕೊಳ್ತೀವಿ. ಆಗ ಸೆಲೆಕ್ಟ್ ಆಗುವಂಥ ಅವಕಾಶ ಇರುತ್ತೆ. ಹಾಗಾಗಿ ಈ ರಿಯಾಲಿಟಿ ಶೋ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ರಿಯಾಲಿಟಿ ಶೋ ಅಲ್ಲಿ ನಿಮ್ಮ ರಿಯಾಲಿಟಿ ಇರಲಿ, ಬಟ್ ನಿಮ್ಮ ಟ್ಯಾಲೆಂಟ್ ತುಂಬ ಮುಖ್ಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಏನಲ್ಲ. ಸೊ ನಿಮ್ಮ ಟ್ಯಾಲೆಂಟು, ನಿಮ್ಮಲ್ಲಿರುವಂಥದ್ದು, ನೀವು ಮಾತನಾಡುವಂಥ ಸ್ಟೈಲ್ ಆಗಿರ್ಬೋದು, ಇರುವಂಥ ಸ್ಟೈಲ್ ಆಗಿರ್ಬೋದು, ಹಾಕೋ ಬಟ್ಟೆಗಳಾಗಿರ್ಬೋದು. ಸೊ ಕೆಲವೊಂದು ಬಾರಿ ಬೇರೆ ಬೇರೆ ರೀತಿಯಾದಂಥ ಎಮೋಷನ್ಸ್ಗಳು ವರ್ಕ್ ಆಗ್ಬೋದು. ಆದರೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ. ಬಟ್ ನಾನು ರಿಯಾಲಿಟಿ ಶೋ ನನಗೆ ಗೊತ್ತಿರೋ ಹಾಗೆ ಸೊ ಈ ರೀತಿಯಾಗಿ ನಿಮ್ಮ ರಿಯಾಲಿಟಿಯನ್ನು ಬಿಟ್ಟುಕೊಡದೆ, ನಿಮ್ಮ ತನವನ್ನು ನೀವು ಬಿಟ್ಟುಕೊಳ್ಳದೆ, ನಿಮ್ಮದೇ ಒಂದು ಫಿಲ್ಟರ್ ಕಂಟೆಂಟ್ ಅಥವಾ ಯೋಗ್ಯವಾಗಿರುವಂಥ, ಯಾಕಂದರೆ ಕಡಿಮೆ ಕಾಲಾವಕಾಶ ಇರುತ್ತೆ, ಕೇವಲ 3 ನಿಮಿಷ ಅಂತ ಹೇಳಿರ್ತಾರೆ, 3 ನಿಮಿಷದ ಒಳಗಡೆ ಹೆಚ್ಚು ಕಡಿಮೆ. ಆ ಒಂದು 3 ನಿಮಿಷದಲ್ಲಿ ನೀವು ಅವರನ್ನು ಯಾವ ರೀತಿಯಾಗಿ ಟಚ್ ಆಗೋದಕ್ಕೆ ಸಾಧ್ಯನೋ, ಯಾವ ಪದಗಳಾಗಿರ್ಬೋದು, ಮಾತನಾಡುವಂಥ ಸ್ಟೈಲ್ಗಳಾಗಿರ್ಬೋದು ಅಂಥದ್ದೆಲ್ಲವೂ ಕೂಡ ಮುಖ್ಯವಾಗಿರುತ್ತೆ. ಅವುಗಳಿಂದ ಯಾವ ರೀತಿಯಾಗಿ ಅವರಿಗೆ ಅಟ್ರ್ಯಾಕ್ಟ್ ಆಗುವಂಥ ಕಂಟೆಂಟನ್ನು ಕೊಡ್ತೀರೋ ಆ ಒಂದು ಕಂಟೆಂಟಿನ ಒಂದು ದಾಖಲೆಯ ಮೇಲೆ ನಿಮ್ಮನ್ನು ಸೆಲೆಕ್ಟ್ ಮಾಡುವಂಥ ಅವಕಾಶ ಇರುತ್ತೆ. ಈ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಸೊ ಇದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನೂ ಕೂಡ ನಾನು ಡೀಪಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಸದ್ಯದ ಮಟ್ಟಿಗೆ ಒಂದಿಷ್ಟು ಮಾಹಿತಿ ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೇನೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.